ಖುಷಿ ಆಯ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ಹಳ್ಳಿ ಗಾಡಿನ ಹುಡುಗನ್ ಥರ. ಕುಸುಮನ್ ಬೇರೆ ಟಾರ್ಚರ್ ಕೊಡ್ತಾ ಇದ್ರು, ಎಲ್ಲೋದೆ ಕುಸುಮ ಅಂತ. ನಮ್ಮ ಆಚೆ ಬಂದ್ರೆ ಅಷ್ಟೇ ಮಾತಾಡಲ್ಲ, ಮನೇಲಿ ಎಲ್ಲರಿಗಿಂತ ಜಾಸ್ತಿ ಮಾತಾಡೋದು ನಮ್ಮ ಪರವಾಗಿಲ್ಲ. ಎಸ್ ಯು ಆರ್ ಎ ಐ ನೋ. ಈಗ ಅಣ್ಣನನ್ನೆಲ್ಲರೂ ರೋಲ್ ಮಾಡೆಲ್ ಆಗಿ ನೋಡೋದು ಹೇಗೆ ಅನ್ನಿಸ್ತು ಅಂತ? ಎಲ್ರಿಗೂ ನಮಸ್ಕಾರ. ಶುರು ಮಾಡೋಕ್ಕೆ ಮುಂಚೆ ಫಸ್ಟು ಇದನ್ನ ಆ್ಯಕ್ಚುಲಿ ಇನ್ನೊಬ್ರು ನೆನೆಸ್ಕೊಬೇಕು. ಈ ಸಿನಿಮಾ ಶುರು ಮಾಡಿದ ಪ್ರೊಡ್ಯೂಸರ್ ಬೇರೆ, ಇವಾಗ ಈ ಸಿನಿಮಾ ರಿಲೀಸ್ ಮಾಡ್ತಿರೋ ಪ್ರೊಡ್ಯೂಸರ್ ಬೇರೆ. 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನೇನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ಸಿನಿಮಾಗೆ ಒಂದು ಶಕ್ತಿ ಇತ್ತು, ಈ ಸಿನಿಮಾಗೆ ಒಂದು ಉಸಿರಿತ್ತು. ಆ ಉಸಿರು 8 ವರ್ಷನೂ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ನಮ್ಮ ಡೈರೆಕ್ಟ್ರು. ಸೊ ಸರ್, ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಯು. ಈ ಜರ್ನಿ ಅದು ಹೆಂಗೆ ಮಾಡಿದ್ವಿ ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು. ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಈ ಟ್ರೇಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೇಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೇಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಒಂದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗ್ದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರು ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್. ಸಖತ್ತಾಗಿ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾಲಿ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ಪಕ್ಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬರ್ಕೊಂಡ್ಬಿಟ್ಟಿದ್ದೆ. ನಾನು ಸಖತ್ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಪ್ಪಾಜಿ ಅವರೇ. ಥ್ಯಾಂಕ್ ಯು. ಆಡಿಯನ್ನಾಗಿ ನೋಡಿದಾಗ, ಅವ್ರು ಬೈದಾಗ, ಬೈಸ್ಕೊಂಡಾಗ, ಇನ್ನೊಬ್ಬರು ಹೊಡೆದಾಗ ಅದು ಫೀಲ್ ಆಗತ್ತೆ ನಮಗೆ. ನಮ್ಮ ಪ್ರೀತಿ, ನಾವು ಪ್ರೀತಿ ಮಾಡೋರಿಗೆ ಇಷ್ಟೆಲ್ಲ ನೋವು ಕೊಡ್ತಾರಲ್ಲ, ನಾವು ಕೊಡ್ತೀವಲ್ಲ. ಮೊದಲನೇದಾಗಿ ನಿರ್ಮಾಣ ಸಂಸ್ಥೆ ತ್ರಿಮೂರ್ತಿಗಳು ಈ ಕನ್ನಡ ಸಿನಿಮಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದೆ ನಿಂತು ಕನ್ನಡ ಸಿನಿಮಾಕ್ಕೆ ತಾವು ಕೊಡ್ತಿರುವಂಥ ಗೌರವ, ಬೆಲೆಗೆ ಹ್ಯಾಟ್ಸ್ ಆಫ್ ಸರ್. ಸಿನಿಮಾ ಮಾಡೋಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಇಂಥ ಸಂದರ್ಭದಲ್ಲಿ ತಾವು 3 ಜನ ನಿಂತು ಬಂದಿರೋದು ನಿಜವಾಗಲೂ ಗ್ರೇಟ್ ಅನಿಸುತ್ತೆ. ನಿಮ್ಮ ಸಂಸ್ಥೆ ಇದೇ ಥರದ ಕನ್ನಡ ಸಿನಿಮಾಗಳು ತುಂಬ ಹೆಚ್ಚಿಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರಲಿ ಅಂತ ನಾನು ಕೂಡ ಕೇಳ್ಕೋತೀನಿ. ನನಗಷ್ಟೇ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ಸೋದು ತಮ್ಮಗಳ ಮೇಲೆ. ನೋಡಿ, ಈ ಪರಿಸ್ಥಿತಿ ಕೆಟ್ಟಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅನ್ನೋದಕ್ಕೆ ತಾವು 3 ಜನ ಸಾಕ್ಷಿಯಾಗಿದ್ದಾರೆ ಇವತ್ತು. ನನಗದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ, ಗ್ರಾಮಾಯಣ ಆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದೇ ಕಷ್ಟ ಇವತ್ತು. ನಮ್ಗೆ ಎಷ್ಟೋ ಗೊತ್ತಿದ್ರು ನಾವು ಹಳ್ಳಿಯವರಲ್ಲ ಅಂತ ಹೇಳೋರು ಇದ್ದಾರೆ. ಕೆಲವರು ನಮಗೆ ಈ ಹಳ್ಳಿನೇ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹಂಗೆ ಇಷ್ಟು ದೊಡ್ಡ ಸಂಸ್ಥೆಯವರಾದರೂ ಕೂಡ ಈ ಒಂದು ಗ್ರಾಮಾಯಣ ಅನ್ನೋ ಒಂದು ಕತೆಗೆ ತಾವು ನಿರ್ಮಾಣ ಮಾಡಿರೋದೇ ತುಂಬ ಹೆಮ್ಮೆಯ ವಿಷಯ ನಮಗದು. ಸೊ ಹಾಗಾಗಿ ತಮ್ಗೆ ಒಳ್ಳೆಯದಾಗಲಿ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲೋದ ಅವನು ನನಗೆ ತುಂಬ ಹಳೆ ಸ್ನೇಹಿತ. ನಾನು ಚಿಕ್ಕ ಸೂರಿ ಅಂತ ಇದ್ದೆ. ಸ್ವಲ್ಪ ಸೂರಿಗೆ ಡೂಪ್ಲಿಕೇಟ್ ಡಬಲ್ ಸೂರಿ ಥರ ಇದ್ದಾರೆ ನೋಡಿ, ಅದು ಈ ಕಡೆ ಪಾಪ. ಅದು ನಾನು ಪ್ರೀತಿಯಿಂದ ಅವಾಗಲಿಂದ ತುಂಬ ಯಂಗ್ ಸ್ಟ್ರಗ್ಲಿಂಗ್ ಡೇಸಿಂದ ನೋಡಿದ್ದೀನಿ. ಅವಾಗಲಿಂದ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಮನುಷ್ಯ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್. ಒಂದು ಕಡೆ ನಿಲ್ಲದೇ ಇಲ್ಲ, ಭೂಚಕ್ರ ಥರ ತಿರುಗ್ತಾ ಇರ್ತಾರೆ ಅಂತ ಅಲ್ಲಿ ಇಲ್ಲಿ. ಆ ತಾಳ್ಮೆಗೆ ಮೆಚ್ಚಬೇಕು. ಆ 8 ವರ್ಷದ ತಾಳ್ಮೆ, ಅದು ನಮಗೆ ಗೊತ್ತು. ಆ ತಾಳ್ಮೆಯಿಂದ ಅನುಭವಿಸಿ ಕೆಲಸ ಮಾಡೋದಕ್ಕೆ ಅದು ಗೊತ್ತಿಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಬೇಕು. ಹಾಗಾಗಿ ಒಂದು ಒಳ್ಳೆಯ ವಿಷಯನ ಆಯ್ಕೆ ಮಾಡಿಕೊಂಡು ಇಷ್ಟು ತಾಳ್ಮೆಯಿಂದ ನಿಂತು ಒಂದು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿರೋದೇ ತುಂಬ ಹೆಮ್ಮೆಯ ವಿಷಯ. ಅಂದರೆ ಕಷ್ಟಪಡೋರಿದ್ದೆ ಯಾವಾಗಲೂ ಒಂದು ದೊಡ್ಡ ಯಶಸ್ಸು ಇರುತ್ತೆ ಅನ್ನೋಕ್ಕೆ ಒಂದು ಕಾರಣ. ಒಳ್ಳೆಯದಾಗಲಿ ನಿನಗೆ. ನಾವು ಯಾವಾಗಲೂ ರೇಗಿಸ್ತಿದ್ದೆ ಅರುಣನ. ಸೂರಿ ಕೇಳ್ತಾ ಇದ್ದೆ, ಸೂರಿ ಏನು ಸಮಾಚಾರ, ನಿಂತರ ಇವನಲ್ಲ ಇವನು ಅಂತ. ಅವಾಗ ಸ್ವಲ್ಪ ಸಣ್ಣ ಇದ್ದ.
ಒಳ್ಳೆಯದಾಗಲಿ. ಇನ್ನೂ ಹೆಚ್ಚೆಚ್ಚಿಗೆ ಕಥೆಗಳು ಮಾಡಿ ಎಲ್ರಿಗೂ ಅವಕಾಶ ಕೊಡಬೇಕು. ಯಾರು ಗೊತ್ತಪ್ಪ, ನಾವೊಂದೆಲ್ಲ ಇದು ಮಾಡೋಂಗಿಲ್ಲ. ಈ ಸಿನಿಮಾ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗ್ಬೋದು, ಆಗಲಿ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಅದು ಫಾರ್ಮುಲಾನೇ ಗೊತ್ತಿಲ್ಲ, ಯಾವ ಸಿನಿಮಾ ಗೆಲ್ಲುತ್ತೆ ಯಾವ ಸಿನಿಮಾ ಸೋಲುತ್ತೆ ಅನ್ನೋದಕ್ಕೆ. ಅದೆಲ್ಲ ಗೊತ್ತಿದ್ದರೆ ಇವತ್ತು ಎಲ್ಲ ಸಿನಿಮಾ ಸೂಪರ್ ಹಿಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಂಗಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ನನ್ನ ಫೇವ್ರೇಟ್ ಆ್ಯಕ್ಟರ್ ಮತ್ತು ಫ್ರೆಂಡ್ನ ಹಾಕ್ಕೊಂಡಿದ್ಯಾ ನೀನು. ನನಗೆ ವಿನಯ್ ತುಂಬ ಇಷ್ಟ ಸರ್. ನನ್ನ ನಮಸ್ಕಾರ. ನನ್ನ ಇವೆಂಟ್ದು ಲೈವ್ ನೋಡ್ಕೊಂಡು ಬರತ್ತಿದೆ. ಅಂದರೆ ಇಲ್ಲಿ ನಮ್ಮ DOP ಸರ್ ಮಾತಾಡಿದ್ದಾಗಲಿ ಅಥವಾ ಸ್ಟಂಟ್ಸ್ ಸರ್ ಮಾತಾಡಿದ್ದಾಗಲಿ, ನಿಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ, ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ, ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದೂ ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ. ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2016 ಆಸ್ಪಾಸ್ನಾಗ ಬೆಟ್ಟ ಆದ್ಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡೀನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗಲೂ ನಾವು ಭೇಟಿಯಾಗಿದ್ದೀವಿ. ಇವ್ನು ನರೇಶನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಎದುರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ದಪ್ಪ ಇರ್ತಿತ್ತು ಬುಕ್ಕು. ಅಂದರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗ್ ಆಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದರೆ ಸೀನ್ ಟು ಸೀನು, ಪ್ರತಿ ಪಾತ್ರದ ಡೀಟೇಲ್ಸು, ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೋ ಅಷ್ಟು ಡೀಟೇಲು ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾವು ಓದಿದ್ದೆ ಆ ಸ್ಕ್ರಿಪ್ಟ್ನಾಗ. ಆ್ಯಂಡ್ ಯೂಶ್ವಲಿ ಲೊಕೇಶನ್ ರೆಕ್ಕೆ ಅಂತ ಹೋದಾಗ, ಅಂದರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತೊಗೊಂಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ, ಮಗನ ಬಾಯ್ಲಿ ಅಂತ ಅಂದ್ಕೊಂಡು. ಇದು ನೋಡಿದ್ದು ವರ್ಕ್ಶಾಪು ಸೀನೊಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಭೇಟಾಗ್ತಾನೆ, ಕರಿಬೇಕು ಇಲ್ಲಿ ಬರ್ತಾನೆ, ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನು ಮಾಡ್ಯೂಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಿನ ಥರ, ಲಿಟ್ರಲಿ ಈ ಪದ ಬಳಕೆ ಮಾಡ್ಬೋದು, ಹುಚ್ಚಿನ ಥರ ಸಿನಿಮಾನ ಪ್ರೀತಿಸುವಂಥ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರಾಗಿ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ್ಮೇಲೆ ಇಲ್ಲಿ ಬರುವಂಥ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಅಲ್ಲಿ ಬರೋ ಕುಸುಮ ಆಗಿರ್ಬೋದು, ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು, ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು, ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ನು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಒಂದು ನಾನು ಅವನ ಪರವಾಗಿ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿಯೊಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗಲೂ ಸಿಕ್ಕಾದ್ರೂ ಅದೊಂದು ಮಾತು ಹೇಳೋಣ, ನನಗೆ ಅಂದರೆ ಒದಡಾತೀನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತಿದೆ ಅಂತ. ಅದ್ರ ಜೊತೆಗೆ ನನಗೆ ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತಾರೆ, ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರು ಜೊತೆಗೆ, ನನ್ನ ಗೆಳೆಯರ ಜೊತೆಗೆ. ನಿಮಗೊಂದು ದೊಡ್ಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದರೆ ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನು ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೈತೆ. ಆಲ್ ದಿ ಬೆಸ್ಟ್ ವಿನಯ್ ಅವರೇ. ಆ್ಯಂಡ್ ಸಿನಿಮಾ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಭಾಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೆದಿರಲ್ಲ, ರಾಮನಹಳ್ಳಿ ರಾಕೆಟು ಅಂತ, ಅದು ಕಣ್ಣಲ್ಲೇ ರಾಕೆಟ್ ಬಿಡ್ತಿರೋರು, ಅಷ್ಟು ಅದ್ಭುತವಾದಂಥ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನು ಗೆದ್ಕೋತಾರೆ ಅವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡಿದ್ರು ಪ್ರತಿಯೊಬ್ಬರು ಕೂಡ, ಮತ್ತು ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ಇದು ಗೆಲ್ಲುತ್ತೆ, ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ. ಥ್ಯಾಂಕ್ ಯು. 2 ಫಿಲಮ್ ಪ್ರೊಡ್ಯೂಸ್ ಮಾಡಿದೆ, ಉಳಿದವರು ಮಾಡಿದೆ ಬಹುಪರಾಕು. ಅದಾದಮೇಲೆ ಇದು ಮಾಡಿ ಅಂತ ಸ್ಕ್ರಿಪ್ಟ್ ಕೊಟ್ಟಿದ್ರು, 2 ಸ್ಕ್ರಿಪ್ಟ್ ಕೊಟ್ಟಿದ್ರು, ಇಷ್ಟಪ್ಪದು. ನಂದು ಯೂಶಲಿ ಇಷ್ಟಪ್ಪ ಇರುತ್ತೆ ಸ್ಕ್ರಿಪ್ಟು, ಇವ್ರದ್ದು ಒಂದೇ ಸ್ಕ್ರಿಪ್ಟ್ ಇಷ್ಟಪ್ಪ ಇದೆಯಲ್ಲ ಅಂದ್ಬಿಟ್ಟು ನಾನು ಟೈಮ್ ತೊಗೊಂಡು ಓದಿದೆ. ಎಷ್ಟು ನೀಟಾಗಿ ಬರ್ತಿದ್ದೀರ ಅಂದರೆ ನಾನು ಹೇಳಿದೆ, ಸರ್ ನಾವೆಲ್ಲ ಯೂಶಲಿ ಇಮ್ಯಾಜಿನ್ ಮಾಡಿ ಬರ್ತೀವಿ, ಬಟ್ ನೀವು ಕಂಡಿರೋದನ್ನ ಬರೆದಿದ್ದೀರಾ, ಸೊ ತುಂಬ ಅದ್ಭುತವಾಗಿದೆ. ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಈಗ, ಬಟ್ ಇದನ್ನೇ ಫಸ್ಟ್ ಸಿನಿಮಾ ಮಾಡಿ ಅಂತ ಹೇಳಿದ್ದೆ. ಅದು ವರನೋ ಶಾಪನೋ ಗೊತ್ತಿಲ್ಲ, 11 ವರ್ಷ ಆದಮೇಲೆ ಸರ್ ಮಾಡಿದ್ರು ಸ್ಕ್ರಿಪ್ಟು. ಸೊ ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ ಇದೆ ಅಂದರೆ ಈ ಸಿನಿಮಾ ಹಿಟ್ಟಾಗೇ ಆಗುತ್ತೆ. ನಾನು ಶ್ಯೂರಾಗಿ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಯಿತು. ಅಂದರೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು, ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಿದೆಯಲ್ಲ ಅಂತ. ಸೊ ಅದರಲ್ಲಿ ಒಂದು ಡೈಲಾಗ್ ಇದೆ, ನೀವು ನಿದ್ದೆ ಕೆಡಿಸ್ಬೇಕು ಅಂದರೆ ಸೊಳ್ಳೆ ಕಚ್ಚಬೇಕಾಗಿಲ್ಲ, ಸೊಳ್ಳೆ ಗೊಯ್ಯಿ ಅಂದರೆ ಸಾಕು ಅಂತ. ಸೊ ಅದೇ ರೀತಿ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂದರೆ ಪ್ರೊಡ್ಯೂಸರ್ಸು ಅಭಿಮಾನಿಗಳ ಜೊತೆ ಅಭಿಮಾನಿಗಳೇ ಕಾಪಾಡಬೇಕಾಗಿಲ್ಲ, ನಾವೆಲ್ಲರೂ ನಿಂತ್ಕೋಬೋದು. ಸೊ ಈ ಸಿನಿಮಾ ನಾನೊಂದು ಶೋ ತಗೋಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಇಡೀ ಹಾಲ್ ಬುಕ್ ಮಾಡಿ ರಿಲೀಸ್ ದಿವಸ ಬುಕ್ ಮೈ ಶೋ ನೋಡಿದ್ರೆ ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದ ತಕ್ಷಣ ಇಡೀ ಹಾಲ್ ನಾನು ಬುಕ್ ಮಾಡ್ಕೊತೀನಿ. ಅದೇ ರೀತಿ ಅಫ್ಕೋರ್ಸ್ ವಿಜಯ್ ಸರ್ ಹೇಳಿದ್ರು ಮಾಡ್ತಾರೆ, ಯಾಕಂದರೆ ಅವ್ರದ್ದು ಈ ಸಿನಿಮಾ ಗೆದ್ದರೆ ಅರ್ಧ ಸಿಟಿ ಲೈಟ್ ಗೆದ್ದಂಗೆ. ಆಲ್ರೆಡಿ ಸಾಂಗ್ಸ್ ಎಲ್ಲ ಬೂಮಿಂಗಲ್ಲಿದೆ, ಸ್ಟಿಲ್ ಗ್ರಾಮೀಣ ಆಗಿದೆ ಸಿಟಿ ಲೈಟ್ ಗೆದ್ದಂಗೆ. ಸೊ ಅದೇ ರೀತಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು, ಅಂದರೆ ನಾನು ಸ್ಕ್ರಿಪ್ಟ್ ಓದಿದ್ದು ಇನ್ನೂ ನೆನಪಿದೆ, 11 ವರ್ಷ ಆದರೂ. ಹೀರೋಯಿನ್ ಸೈಕಲ್ ತುಳ್ಕೊಂಡು ಪೈಪ್ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಬರೆದಿದ್ರು ಒಂದು ಲೈನು, ಶಾರ್ಟ್ ಇದೆಯಲ್ಲೋ ಗೊತ್ತಿಲ್ಲ. ನಾನು ಕೇಳಿದೆ ಅವ್ರಿಗೆ, ಸರ್ ಅದು ಸಾಧ್ಯನಾ ಒಂದು ಹೀರೋಯಿನ್ ಒಂದು ಸೈಕಲಲ್ಲಿ, ಅದು ಅಟ್ಲಾಸ್ ಸೈಕಲಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ಇದರಲ್ಲಿ ಪ್ಲಾಸ್ಟಿಕ್ ಪೈಪ್ ಕೊಟ್ಟಿದ್ದೀನಿ, ನಮ್ಮೂರಲ್ಲಿ ಯೂಶಲಿ ಕೇಸಿಂಗ್ ಪೈಪ್ ಅಂದರೆ ಕಬ್ಣದ ಪೈಪ್ ಇಟ್ಕೊಂಡು ಹೋಗ್ತಾರೆ ಹುಡುಗಿರು ಅಂತ ಹೇಳಿದರು. ಸೊ ಅದೇ ರೀತಿ ಅವ್ರು ತೆಗೆದಿರ್ತಾರೆ ಶಾರ್ಟ್ಸು. ನನ್ನ ತುಂಬ ಹೃದಯದಿಂದ ಹಾರಿಸ್ತೀನಿ, ಈ ಸಿನಿಮಾ ಹಿಟ್ಟಾಗಲೇಬೇಕು. ಕನ್ನಡ ಸಿನಿಮಾಗಳು ಎಲ್ಲರೂ ಹಿಟ್ಟಾಗಬೇಕು, ಬಟ್ ಈ ಸಿನಿಮಾ ಹಿಟ್ಟಾಗಲೇಬೇಕು ಅಂತ ಹೇಳ್ತೀನಿ. ಸರ್ ಖುಷಿ ಆದರೆ ನಾನು ಶೋ ತಗೊಳ್ತೀನಿ ಇದ್ದಿದ್ದು. ಅದೇ ರೀತಿ ನಂದೊಂದು ಮೋಡ ಕವಿದೆ ಮಾತಾಡೋದು ಪರವಾಗಿಲ್ಲ. ಸಿನಿಮಾ ಚೆನ್ನಾಗಿದ್ರೆ ಅದು ಶುಕ್ರವಾರ ಮಾತ್ರ ನಾವು ಬೂಸ್ಟ್ ಅಪ್ ಮಾಡ್ಬೇಕು ಸರ್. ಶನಿವಾರದಿಂದ ಸಿನಿಮಾ ಶಕ್ತಿ ಇದ್ರೆ ಹೋಗುತ್ತೆ, ಇಲ್ದಿದ್ರೆ ಪರವಾಗಿಲ್ಲ. ಬಟ್ ಆ ಶುಕ್ರವಾರಕ್ಕೆ ಏನಿದೆ ಫುಲ್ಲು ರೆಡ್ ನೋಡ್ಬೇಕು ಈ ಸಿನಿಮಾ. ಗ್ರಾಮೀಣ ಹಿಂಗೆ ಓಪನ್ ಮಾಡಿದ್ರೆ ರೆಡ್ ಇರಬೇಕು ಸಿನಿಮಾ. ಸೊ ಆ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಮತ್ತು ಟ್ರೈಲರ್ಲಿ ಅಪರ್ಣ ಮೇಡಮ್ ಅಂದರೆ ಅವ್ರು ಜೀವಂತವಾಗಿ ಕಾಣಿಸ್ತಾರೆ, ಮತ್ತು ಚಿತ್ರಕ್ಕೂ ಜೀವ ತುಂಬಿದ್ದಾರೆ. ಅದು ತುಂಬ ಖುಷಿ ಆಯಿತು ಅವ್ರನ್ನ ಆ ಪಾತ್ರದಲ್ಲಿ ನೋಡಿ, ಆ ಎನರ್ಜಿ ಇದೆಲ್ಲ. ಮತ್ತು ಅರುಣ್ ಸರ್ ಮತ್ತು ಮೇಘನ ಮೇಡಮ್ ತುಂಬ ಅದ್ಭುತವಾಗಿ ಕಾಣ್ತಾರೆ. ನನ್ನ ಪಾತ್ರ ನಾನು ಓದಿದ್ದೀನಿ, ಸೊ ನಾನು ನೋಡೋಕ್ಕೆ ಕುತೂಹಲದಿಂದ ಇದ್ದೀನಿ ನಿಮ್ಮ ಪಾತ್ರ. ಮತ್ತು ಸಂತೋಣ ಸಿನಿಮಾಟೋಗ್ರಫಿ ಮಾಡಿದರೆ ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ನಾನು ಶಾರ್ಟ್ ನೋಡಿದೆ, ಆ ಶಾರ್ಟ್ ಟ್ರೈಲರಲ್ಲಿಲ್ಲ. ನೀರಿಂದ ಆ ಎತ್ತುಗಳ ಜೊತೆ ವಿನಯ್ ಸರ್ ಬರ್ತಾರೆ. ಅಂದರೆ ಇವತ್ತಿನ VFX ಯುಗದಲ್ಲಿ ನಾವು ಬೇಕಾದ್ರೆ ಬೇರೆ ಮಾಡೋದು, ಅದನ್ನು ಅಂದರೆ ನ್ಯಾಚುರಲ್ ಆಗಿ ಮಾಡಿದರೆ ಆ ಎತ್ತು ಅನ್ಕೋಬೋದು ಡೈಲಿ ಹಿಡಿಯೋನು ಅಲ್ವೆಲ್ಲ ಸುಮ್ಮನೆ ಹಿಂಗಂದು ಏನಾದರೂ ಮಾಡ್ಬೋದು. ಆದರೂ ನೀವು ನೀರಿಂದ ಮುಳುಗಿ ಆ ಎತ್ತಿನ ಜೊತೆ ಬರ್ತೀರ, ಅದ್ಭುತವಾಗಿದೆ. ಸೊ ಪ್ರತಿಯೊಂದು ಚೆನ್ನಾಗಿದೆ. ನಾನು ಈ ಸಿನಿಮಾಗೆ ಒಬ್ಬ ಅಭಿನಯ ಕಾಯ್ತಾ ಇದ್ದೀನಿ, ಇಷ್ಟು ಬಯಸ್ತೀನಿ. ನಾನು ಸಡನ್ನಾಗಿ ಬಂದೆ ಪ್ರೋಗ್ರಾಮ್ಗೆ, ಏನು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಾಯ್ತು.